ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು, ಉಡುಪಿ ಮತ್ತು ಬಳ್ಳಾರಿ ಕಡೆಯ ಕರ್ನಾಟಕದ ವಿವಿಧ ಕಡೆಗಳ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸರ್, ನಿಮಗೆ ಮೊದಲನೇ ಉದ್ಯೋಗ ನಿಮಗೆ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಹುದ್ದೆ. ಇದು ಮಂಗಳೂರಿನಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ವೃತ್ತಿ ಜೀವನ ಆರಂಭಿಸಲು ಬಯಸುವವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ದಾರೆ. ಡಿಜಿಟಲ್ ಭದ್ರತೆ ಮತ್ತು ಎಥಿಕಲ್ ಹ್ಯಾಕಿಂಗ್ ಮತ್ತು ಸೈಬರ್ ಸುರಕ್ಷತೆಯಲ್ಲಿ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಂದ ಅರ್ಜಿನ ಕರೀತಾ ಇದ್ದಾರೆ. ಹುದ್ದೆಗಳು ಸೈಬರ್ ಸೆಕ್ಯೂರಿಟಿ ಅನಲಿಸ್ಟು, ಕೆಲಸದ ಸ್ಥಳ ಮಂಗಳೂರು, ಕರ್ನಾಟಕ. ಹುದ್ದೆಗಳು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಟ್ರೈ ಮಾಡ್ಬೋದಂತೆ. ಅಗತ್ಯ ಕೌಶಲ್ಯ VAPT, ವೆಬ್ ಆ್ಯಂಡ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್, ನೆಟ್ವರ್ಕ್ ಸೆಕ್ಯೂರಿಟಿ, ಎಥಿಕಲ್ ಹ್ಯಾಕಿಂಗ್, ಉತ್ತಮ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 12 ಜುಲೈ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ನಿಮ್ಮ ರಿಸ್ಯೂಮನ್ನು ಇದೆಯಲ್ಲ ಕೆಳಗೆ ಕೊಟ್ಟಿರುವ ಇಮೇಲ್ ಐಡಿಗೆ ಕಳಿಸಬೇಕಾಗುತ್ತೆ. ಇಮೇಲ್ ಐಡಿ HR@HiQDOTNET. ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಇದನ್ನು ವೀಡಿಯೋನ ಪೌಸ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಈ ಇಮೇಲ್ ಐಡಿಗೆ ನೀವು ಕಳಿಸ್ಬೋದು. ಇಲ್ಲಾಂದರೆ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಇದು ಮಂಗಳೂರಿನಲ್ಲಿ ಒಂದೇ ಒಂದು ಹುದ್ದೆ ಖಾಲಿ ಇದೆ. ನೀವು ರಿಸ್ಯೂಮ್ ಕಳಿಸಬೇಕು. ಸೆಲೆಕ್ಟ್ ಆದರೆ ಇದೆಯಲ್ಲ ನಿಮಗೆ ಕನ್ಫರ್ಮೇಷನು ಮೆಸೇಜ್ ಬರುತ್ತೆ. ಓಕೆ, ಸರಿ. ಹಾಗೆ ಎರಡನೇ ಉದ್ಯೋಗ EWA ಸಂಸ್ಥೆಯಲ್ಲಿ ಉದ್ಯೋಗಾವಕಾಶ. ಇದು ಕೂಡ ಮಂಗಳೂರು. ಕಮ್ಯುನಿಟಿ ಮ್ಯಾನೇಜರು, ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಎಂಗೇಜ್ಮೆಂಟು, ಸ್ಥಳ ಮಂಗಳೂರು. ಪ್ರಮುಖ ಜವಾಬ್ದಾರಿಗಳು ಇದು ಕಾರ್ಪೊರೇಟು, ಸ್ಕೂಲು, ಕಾಲೇಜು ಹಾಗೂ ಯೂನಿವರ್ಸಿಟೀಸ್ ಜೊತೆ ಸಂಪರ್ಕ ಬೆಳೆಸೋದು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಸೇಲ್ಸು, ಕಮ್ಯುನಿಟಿ ಎಂಗೇಜ್ಮೆಂಟು ಮತ್ತು ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು ಮತ್ತು ಈವೆಂಟ್ ಹಾಗೂ ವರ್ಕ್ಶಾಪ್ ಆಯೋಜನೆ ಮಾಡೋದು. ಇಲ್ಲಿ ಅರ್ಹತೆ ಕೇಳಿದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಥವಾ ಸೇಲ್ಸ್ ಕ್ಷೇತ್ರದಲ್ಲಿ ಅನುಭವ, ಉತ್ತಮ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಲು ಮತ್ತು ಡ್ರೈವಿಂಗ್ ಲೈಸೆನ್ಸು ಹಾಗೂ 2 ವೀಲರ್ ಕೂಡ ಇದ್ದರೆ ಒಳ್ಳೆಯದಂತೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೂಡ ಬೇಕು ಮಂಗಳೂರಿನಲ್ಲಿ. ಇದು ಅಗತ್ಯ ಕೌಶಲ್ಯ ಕೇಳಿದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಯೂಟ್ಯೂಬ್ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಮತ್ತು ಮೆಟಾ ಆ್ಯಡ್ಸ್ ಮ್ಯಾನೇಜರು ಮತ್ತು ಕ್ಯಾನ್ವಾ ಅಥವಾ ಅಡೋಬ್ ಕ್ರಿಯೇಟಿವ್ ಶೂಟು ಅಥವಾ ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಅಥವಾ ಉತ್ತಮ ಕಂಟೆಂಟ್ ರೈಟಿಂಗ್ ಸ್ಕಿಲ್ಲು. 2 ರಿಂದ 5 ವರ್ಷಗಳ ಅನುಭವ ಇರಬೇಕು. ಹಾಗೆ ವೆಬ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಇದು ಕೂಡ ಮಂಗಳೂರಿನಲ್ಲಿ. ಇದಕ್ಕೆ ಕೌಶಲ್ಯ ಗೂಗಲ್ ಆ್ಯಡ್ಸ್, ಮೆಟಾ ಆ್ಯಡ್ಸ್, SEO, ಗೂಗಲ್ ಅನಾಲಿಟಿಕ್ಸ್, ವರ್ಡ್ ಪ್ರೆಸ್, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ದಾರೆ. ಅನುಭವ 1 ರಿಂದ 3 ವರ್ಷಗಳ ಅನುಭವ ಇರಬೇಕು. ಟೋಟಲಾಗಿ 3 ಹುದ್ದೆಗಳ ಬಗ್ಗೆ ಮಾಹಿತಿನೇ ಕೊಟ್ಟಿದ್ದೀನಿ, 3 ವಿವಿಧ ಹುದ್ದೆಗಳ. ಇಲ್ಲಿ ಇದು EWA ಸಂಸ್ಥೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಇದೆಯಲ್ಲ ಇಮೇಲ್ ಐಡಿ ಕೊಟ್ಟಿದ್ದಾರೆ. ಈ ಇಮೇಲ್ ಐಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 9994131468. ಹಾಗೆ ನಿಮಗೆ ಮಂಗಳೂರಿನ ನೆಕ್ಸ್ಟ್ ಉದ್ಯೋಗ ಟೆಲಿಕಾಲರ್ ಹುದ್ದೆ ಮಂಗಳೂರಿನಲ್ಲಿ, ಬಲ್ಮಟ್ಟ, ಮಂಗಳೂರು. ಅರ್ಹತೆ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಲು, ಪಾಸಿಟಿವ್ ಆ್ಯಟಿಟ್ಯೂಡ್, ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಲು ಮತ್ತು ಟೆಲಿಕಾಲಿಂಗ್ ಅನುಭವ ಇದ್ದರೆ ಒಳ್ಳೆಯದು. ಜವಾಬ್ದಾರಿ ಗ್ರಾಹಕರಿಗೆ ಕರೆ ಮಾಡಿ ಮಾಹಿತಿ ನೀಡುವುದು, ಬುಕ್ಕಿಂಗ್ ನಿರ್ವಹಣೆ ಮತ್ತು ಕಸ್ಟಮರ್ ಫಾಲೋಅಪ್ ಮತ್ತು ಕಸ್ಟಮರ್ ಸಪೋರ್ಟ್ ಮಾಡುವಂಥ ಕೆಲಸ. ಇಲ್ಲಿ ಉತ್ತಮ ಸಂಬಳ ಜೊತೆಗೆ ಇನ್ಸೆಂಟಿವ್ ಕೂಡ ನಿಮಗೆ ಕೊಡ್ತಾರೆ. ಸರ್, ನಿಮ್ಮ ರಿಸ್ಯೂಮನ್ನು ಇದೆಯಲ್ಲ ಕೆಳಗೆ ಕೊಟ್ಟಿರುವ ನಂಬರಿಗೆ ಕಳಿಸ್ಬೇಕಂತೆ. ನಂಬರು 8050559131. ಹಾಗೆ ನಿಮಗೆ ನೆಕ್ಸ್ಟ್ ಉದ್ಯೋಗ ಡಿಸೈನ್ ಅಸಿಸ್ಟೆಂಟ್ ಹುದ್ದೆ. ಇದು ಡಿಸೈನ್ ಅಸಿಸ್ಟೆಂಟ್ ಹುದ್ದೆ. ಈ ಒಳ್ಳೆಯ ಅವಕಾಶ ಇದ್ದರೆ, ನೀವು ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಟ್ರೈ ಮಾಡ್ಬೋದಂತೆ. ವಿದ್ಯಾರ್ಹತೆ PUC ಅಥವಾ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರಬೇಕಂತೆ. ಅಗತ್ಯ ಕೌಶಲ್ಯ AutoCAD ಜ್ಞಾನ ಇರಬೇಕು ಮತ್ತು MS ಆಫೀಸ್ ಬಳಸುವ ಜ್ಞಾನ. ಇದು 2 ಇದ್ದರೆ ಇದೆಲ್ಲ ನೀವು ಕೆಲಸಕ್ಕೆ ಇದು ಮಾಡ್ಬೋದು. ಮಹಿಳಾ ಅಭ್ಯರ್ಥಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಸಂಬಳ 15 ರಿಂದ 17,000 ಸಂಬಳ. ಇದು ಕೆಲಸದ ಸ್ಥಳ ಅಂಗಾರಘಟ್ಟ, ಉಡುಪಿ. ಓಕೆ, ಉಡುಪಿಯಲ್ಲಿ ನಂಬರ್ ಕೊಟ್ಟಿದ್ದಾರೆ. ಹಾಗೆ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, HRD@powernet.in. ನಂಬರು 815000000527. ಹಾಗೆ ನೆಕ್ಸ್ಟ್ ಉದ್ಯೋಗ ಬಳ್ಳಾರಿಯಲ್ಲಿ ಗ್ರಾಮಾಂತರ PU ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ. ಇದು ಕೊನೆಯ ಉದ್ಯೋಗ. ಬಳ್ಳಾರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಿನಿಸಖಿ ಯೋಜನೆಯಡಿ ಬಳ್ಳಾರಿ ಗ್ರಾಮಾಂತರ ವ್ಯಾಪ್ತಿಯ 6 ಅಂಗನವಾಡಿ ಕೇಂದ್ರಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಖಾಲಿ ಇರುವ ಕ್ರೆಚ್ ಕೇರ್ ಟೇಕರು ಹಾಗೂ ಕ್ರೆಚ್ ಸಹಾಯಕಿಯರ ಗೌರವ ಸೇವೆ ಹುದ್ದೆಗಳಿಗೆ ಭರ್ತಿಯಾಗಿ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿನ ಕರೀತಾ ಇದ್ದಾರೆ.
ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಿ ನಿಗದಿತ ಅವಧಿಯೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ, ಇದು ನಿಮಗೆ ಅಂಗನವಾಡಿಯಲ್ಲಿ ನೀವು ನೇರವಾಗಿ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲೇ ನಿಮಗೆ ಹೆಚ್ಚುವರಿ ಮಾಹಿತಿನ ಕೊಡಲಾಗುತ್ತೆ, ಹೌದಲ್ವಾ? ಸರಿ ಫ್ರೆಂಡ್ಸ್, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇವೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.